ಮಾಡಾತಿ ಉಕ್ಕಿ ಎಷ್ಟು ನನ್ನ ಮುಖ ನೋಡಿ ಹಿಂಗೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಫಸ್ಟ್ಲಿ ಸಾರಿ, ತುಂಬ ಲೇಟಾಗಿ ವಿಡಿಯೋ ಬರ್ತಾ ಇದೆ, ತುಂಬ ವೆಯ್ಟ್ ಮಾಡಿಸ್ಬಿಟ್ಟೆ. ಐ ಆಮ್ ಸೋ ಸಾರಿ. ಆ್ಯಕ್ಚುಲಿ ಈ ವಿಡಿಯೋ ಬಂದು ನನ್ನ ತಂಗಿಗೆ ಅಮ್ಮ ಮಡ್ಲಕ್ಕಿ ಹಾಕಬೇಕಿತ್ತು. ಅಂದರೆ ಮಗು 5 ತಿಂಗಳಾದಮೇಲೆ ಮನೇಲಿ ತವ್ರ ಮನೆ ಕಡೆಯಿಂದ ಉಡಕ್ಕಿ ಹಾಕಬೇಕಲ್ಲ ಅದು. ಸೊ ಹಾಗಾಗಿ ಜೊತೆಗೆ ನಮ್ಮ ಯಾನಾಗೂ ಕುಂದಿರಿಸ್ಬಿಟ್ಟು ಅವಳಿಗೂ ಕೂಡ ಉಡಕ್ಕಿ ತುಂಬೋಣ ಅಂತ. ಯಾಕಂದರೆ ಅವಳದು ಬರ್ಡೇ ಜುಲೈ 23rd, ಆವಾಗ 4 years ಕಂಪ್ಲೀಟ್ ಆಗುತ್ತೆ. ಅಷ್ಟರಲ್ಲಿ ನಾವು ನಾರಿದಟ್ಟಿ ಮಾಡಬೇಕಾಗಿತ್ತು. ಬಟ್ ನಾರಿದಟ್ಟಿ ಪ್ಲ್ಯಾನ್ ಆಲ್ಮೋಸ್ಟ್ ಎಲ್ಲ ಮಾಡಿತ್ತು, ಮಾಡೋಣ ಅಂತೆಲ್ಲ ಏನು ಕಾಲನೇ ಕೂಡಿ ಬರ್ತಾ ಇರಲಿಲ್ಲ. ಇವಾಗ ಮಾಡ್ಬೇಕು ಅವಾಗ ಮಾಡ್ಬೇಕಂತ ಅನ್ಕೊತಾ ಇದ್ವಿ, ಏನಾದರೂ ಒಂದು ಆಗ್ತಾಯಿತ್ತು. ಸೊ ಕರೆಕ್ಟಾಗಿ ಸೆಟ್ ಆಗ್ತಾನೆ ಇರಲಿಲ್ಲ, ಏನೋ ಒಂಥರ ಒಂದು ವೈಬ್ಸ್ ಕೂಡ ಬರ್ತಾ ಇರಲಿಲ್ಲ. ಸೊ ನಾವು ಅಂದ್ಕೊಂಡ್ವಿ ಜೂನಲ್ಲಿ ಮಾಡೋಣ ಅಂತ, ಆಮೇಲೆ ಜುಲೈ 1st ವೀಕಲ್ಲಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ 2nd ವೀಕ್ ಏನಾಗ್ತಾಯಿತ್ತು ಅಂದರೆ, ಫಸ್ಟ್ ನಾವು ಅಂದ್ಕೊಂಡಾಗ ನಮ್ಮ ದೊಡ್ಡಮ್ಮದು ಫುಲ್ ಸೀರಿಯಸ್ ಇತ್ತು. ಸರಿ, ಆಮೇಲೆ ಅಲ್ಲಿಗೆ ಹೋಗಿ ಯಾವಾಗೇನು ಗೊತ್ತಾಗಲ್ಲಲ್ಲ. ಸೊ ಯಾರು ಸಡನ್ನಾಗಿ ಇವಾಗ ಕರೆದ್ರೂ ಇದೆ ಅಂತ ಎಲ್ಲರಿಗೂ ಬರೋದಕ್ಕೂ ಆಗೋಲ್ಲ. ಒಂದು ಕರೆಕ್ಟ್ ಟೈಮ್ಗೆ ಇಟ್ಕೊಂಡ್ರೆ ಎಲ್ಲರಿಗೂ ಒಂದು ಅನುಕೂಲ ಇದ್ದರೆ ಚೆಂದ ಇರುತ್ತೆ ಅಂದ್ಬಿಟ್ಟು ಸರಿ ಬೇಡ ಅಂದ್ಕೊಂಡ್ವಿ. ಆಮೇಲೆ ಮತ್ತೆ ನಮ್ಮ ಅಜ್ಜಿ, ನಮ್ಮಮ್ಮ ಅವ್ರ ಅಮ್ಮ ಅವರು ಫುಲ್ ಸೀರಿಯಸ್ ಆಗೋದ್ರು. ಲಾಸ್ಟ್ ಟೈಮ್ ನಿಮಗೆ ಶೇರ್ ಮಾಡಿದ್ದೆ, ಮುತ್ತಜ್ಜಿ ಏನೋ ದೃಷ್ಟಿ ತೆಗ್ದಿದೆಯಲ್ಲ ಅವರು. ಸೊ ಅವ್ರು ತೀರ್ಕೊಂಡ್ರು. ಮತ್ತು ನಮ್ಮ ಕಿರಣ್ ಅವ್ರ ಅಜ್ಜಿ ಕೂಡ ಅವರು ಸೀರಿಯಸ್ ಇದ್ರು, ಅವರು ತೀರ್ಕೊಂಡ್ರು. ನಮ್ಮಮ್ಮ ಅವ್ರ ಅಮ್ಮ, ನಮ್ಮ ಅತ್ತೆ ಅವ್ರ ಅಮ್ಮ, ಅಂದರೆ ಕಿರಣ್ ಅವ್ರ ಅಮ್ಮ ಅವರಮ್ಮ. ಸೊ ಒಂದೇ ತಿಂಗಳಲ್ಲಿ 3 ಸಾವು ಈ ಥರ ನಮ್ಮ ಮನೇಲಿ. ನನಗಂತೂ ತುಂಬ ಬೇಜಾರಾಯಿತು, ಬ್ಯಾಕ್ ಟು ಬ್ಯಾಕ್ ಹಿಂಗೆಲ್ಲ ಹೋಗಿ ಬಂದು. ಸೊ ಇನ್ನೇನು ಅವಳು ಬರ್ಡೇ ಕೂಡ ಬಂದ್ಬಿಡ್ತು, ಬೇಗ ನಾವು ನಾರಿದಟ್ಟಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸಿಂಪಲ್ ಆಗಿ ಅಮ್ಮಗೆ ಹೇಳ್ಕೊಂಬಂದಿದ್ರು. ಹಾಗಾಗಿ ಮನೇಲೇ ಉಡಕ್ಕಿ ಏನೇನಿತ್ತು ಶಾಸ್ತ್ರ ಏನು ಕೊಟ್ಟು ಈ ಥರ ಮಾಡೋದನ್ನ ಮಾಡ್ತಾ ಇದ್ದಾರೆ. ಸೊ ಆಮೇಲೆ ನಾವು ಟೈಮ್ ಇದ್ದಾಗ ಆರಾಮಾಗಿ ಮಾಡ್ಕೊಂಡ್ರೆ ಆಯಿತು ಅಂದ್ಕೊಂಡ್ವಿ. ಇಲ್ಲಿ ನೋಡ್ರಿ, ಈ ಫೇಸ್ ಮಯ್ಯನ ಸ್ಯಾರಿ ಚುಡಿದಾರ್ ಮೇಲೆ ಸುದ್ಕೊಂಬಂದ ಸುಮ್ಮನೆ ಹೆಂಗ. ಸಕ್ಕದಾಗೈತೆ. ಪಿನ್ ಹಾಕಿಂದ ಇದ್ರಾಗಿತ್ತು ನೋಡು, ಲಂಗ ಬಿಚ್ಚಿತ್ತಲ್ಲ. ಬನ್ನಿ ಈ ಕಡೆ ಬಾ, ಇಲ್ಲಂದ್ರೆ ಇಬ್ಬರಿಗೆ ಕೂರಿಸ್ಬಿಟ್ಟು ಸೀರೆ ಕೊಟ್ಟಿದ್ದಾಯ್ತು, ನಾವು ಉಡ್ಸಿದ್ದು. ಸಿಯಾನದು ಒಂದು ಬ್ಲೌಸ್ ಇತ್ತು, ಅದನ್ನೇ ಮ್ಯಾಚ್ ಮಾಡಿದ್ವಿ. ಎಲ್ಲ ಅರ್ಜೆಂಟ್ ಅಲ್ವಾ, ಟೈಮೇ ಇರಲಿಲ್ಲ. ಸೊ ನನಗೂ ಬೇಜಾರಾಗ್ಬಿಡ್ತೆ, 4 ವರ್ಷದಲ್ಲೇ ನಾರಿದಟ್ಟಿ ಮಾಡ್ಬೇಕಂತಾರೆ. ಏನಾಗ್ತದೆ ಇದು, ಮಾಡೋಕ್ಕೆ ಆಗ್ತಾಯಿಲ್ಲ ನಮಗೆ ಅಂತ ತುಂಬ ಬೇಜಾರಾಗ್ತಾಯಿತ್ತು. ಅದಕ್ಕೆ ನಮ್ಮಮ್ಮ ಊರಲ್ಲೆಲ್ಲ ಕೇಳಿದ್ಮೇಲೆ ಹೇಳಿದ್ರು, ಅವಳು ಸುಮ್ಮನೆ ಕೊಡಿಸ್ಬಿಟ್ಟು ಒಂದು ಹೊಸ ಸೀರೆ ಕೊಡಿಸ್ಬಿಟ್ಟು ಮಡ್ಲಕ್ಕಿ ತುಂಬಿಟ್ಟು ಆರತಿ ಮಾಡಿಬಿಡ್ರಿ, ಆಮೇಲೆ ಬೇಕಿದ್ರೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಇವತ್ತು ಬೇಗ ಎಲ್ಲ ಕೂರಿಸಿ ಮಾಡ್ತಾಯಿದ್ದೆ. ಯಾಕಂದರೆ ಇವತ್ತೇ ಒಂದೇ ದಿನ ಒಳ್ಳೆ ದಿನ ಇರೋದು. ಆಮೇಲೆ ಅಮಾವಾಸ್ಯೆ, ಆಮೇಲೆ ಮತ್ತೆ ಆಷಾಢ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ, ಮಾಡೋದಕ್ಕೆ ಇರೋದಿಲ್ಲ ಅಂದ್ಬಿಟ್ಟು ಇವತ್ತು ಲಾಸ್ಟ್ ಇತ್ತು. ಸೊ ಅರ್ಜೆಂಟಲ್ಲಿ ಹಂಗೆ ಸಡನ್ ಪ್ಲ್ಯಾನ್ ಮಾಡಿ ಹಂಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಇನ್ನು ಯಾನಾಗೆ ನೋಡಿ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ, ಎಷ್ಟು ಚೆಂದ ಕೂತ್ಕೊಂಡು ಸೀರೆ ಎಲ್ಲ ಉಡ್ಸ್ಕೊಂಡು. ಅವಳು ಆಲ್ರೆಡಿ ರೆಡಿ ಇದ್ಲು, ನಂಗೆ ನಾರಿದಟ್ಟಿ ಯಾವಾಗ ಮಾಡ್ತೀರಾ, ನಾನು ಸೀರೆ ಹಾಕ್ಕೊಂಡು ಎಲ್ಲ ಕೂತ್ಕೊತೀನಿ ಅಂತೆಲ್ಲ ಅವಳು ಆಲ್ರೆಡಿ ಪ್ರಿಪೇರ್ ಆಗಿಬಿಟ್ಟಿದ್ಲು. ಇವಾಗಲೂ ಕೂಡ ಆರಾಮಾಗಿ ಕೂತ್ಕೊಂಡು ಎಲ್ಲ ನೋಡ್ಕೊ ಅಂತ, ಎಷ್ಟು ಚೆಂದ ಎಲ್ಲ ಗೊತ್ತು ಅವಳಿಗೆ, ಅಬ್ಸರ್ವ್ ಮಾಡ್ತಾ ಇದ್ದಾಳೆ. ಸ್ವಲ್ಪ ಇದನ್ನ ಜೇಜಿ ಮಾಡ್ಕೊಂಡು ಇಲ್ಲ ಹಾಕು, ಒಂದ್ ಕೈಲಿ ಹಾಕು, ಅಲ್ಲಿ ಹಾಕಿದಕ್ಕೆ 5 times ಹಾಕಿ. 1 2 3 ಫುಲ್ ಬಿಟ್ಬಿಡು. ಮುಂಚೆನೆ ಏನೋ ಒಂದು ಟೈಮ್ ಹಾಕ್ಬಿಟ್ಟು ನಮಸ್ಕಾರ ಮಾಡು. ಒಂದೇ ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಫುಲ್ ಹಾಕ್ಬಿಡು, ಹಾಕ್ಬಿಟ್ಟು ಜೇಜಿ ಮಾಡ್ಕೊಂಬಿಡ ಅಷ್ಟೇ. ಫುಲ್ ಹಾಕ್ಬಿಡು, ಜೇಜಿ ಮಾಡು ಪ್ಲೇಟಿಗೆ. ಅದೆಲ್ಲ ಹಂಗೆ ಇರಲಿ. ಕೊಡಲ್ಲ ಅಮ್ಮ ಕಟ್ತಾ ಹಿಂಗೆ ಹಾಕು.
ಹಿಡ್ಕೊಂಡು ಕುತ್ಕ ಹಿಡ್ಕ ಹೊರಗೆ ಹೋಗುವ ನೋಡಕ್ಕಿದಾಗದು ಈಗೇನಾಗದು ಕಟ್ಟೈತಲ್ಲ ನೀನು ಹಿಡ್ಕೊಂಡು ಎದ್ದೋಳು ಇಬ್ರು ಕಟ್ಟೈತಾ ಗಟ್ಟಿ ಹಿಡ್ಕೊ ಅಲ್ಲೋಡಿ ತಲೆಗೆ ಇಟ್ಕೊಳಕ್ ಹೋಗ್ತಾವಳೆ ಅಯ್ಯೋ ಹುಷಾರಿಲ್ಲ ಬಾಮ ಇಬ್ರು ಬರ್ರಿ ಇದ್ ನೋಡೋದು ಏನ್ ನಡ್ಸ್ಯಾರ ನಾನು ಹಿಡ್ಕೊಂಡಿನಲ್ಲ ಬನ್ನಿ ಗಣೇಶ ನಮಸ್ಕಾರ ಮಾಡಿ ಹತ್ರ ಹೋಗಂಬ ನಡಿ 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 ಜಲ್ದಿ ಅವಸರದಾಗ ಇನ್ನ ನೀಟಾಗಿ ಗುಡ್ಸಿದ್ರಿ ಇನ್ನ ಮಸ್ತ್ ಆಗ್ತೈತಿ ಹುಷಾರಿ ಗಟ್ಟಿ ಹಿಡ್ಕೊ ಕೆಮ್ಮು ಹುಷಾರಿಲ್ಲ ತುಳಸಿ ನಮಸ್ಕಾರ ಮಾಡು ಎಷ್ಟು ಆಟ ಆಡೋದು ನಾವು ಇನ್ನೊಂದು ಏನಾಗಿತ್ತು ಅಂದರೆ ಇಯಾನಾಗ ಕೂಡ ಬಿಟ್ಟು ಹುಷಾರಿರ್ತಿರ್ಲಿಲ್ಲ ಕೆಮ್ಮು ಜ್ವರ ಎಲ್ಲ ಬರ್ತಾಯಿತ್ತು ಅದು ಕೂಡ ಒಂದು ಸ್ವಲ್ಪ ಡಿಲೇ ಮಾಡ್ಕೊಂಡ್ವಿ ಏನೋ ಒಟ್ಟಿನಲ್ಲಿ ಯಾವಾಗ ಆಗಬೇಕು ಅಂತ ಅಂದ್ಕೊಂಡತ್ತೆ ಅವಾಗೇ ಆಗೋದು 4 ವರ್ಷದಲ್ಲೇ ಮಾಡಬೇಕು ಯಾಕೆ ಅಂತ ಯಾರಿಗೂ ರೀಸನ್ ಗೊತ್ತಿಲ್ಲ ಕೇಳಿದ್ರೆ 4 ವರ್ಷ ಮಾಡಬೇಕು ಬಿಟ್ಟರೆ 9 ವರ್ಷ ಮಾಡಬೇಕು ಅಂತ ಹೇಳ್ತಾರೆ ಬಟ್ ಎಕ್ಸಾಕ್ಟ್ ರೀಸನ್ ಗೊತ್ತಿಲ್ಲ ಹಂಗೆ ಕಿರಣ್ ಎಲ್ಲ ಸರ್ಚ್ ಮಾಡಬೇಕಾದ್ರೆ ಒಟ್ಟಿನಲ್ಲಿ ಆಡ್ ನಂಬರ್ಸಿಂದ ಮಾಡಬೇಕು ಅಂತ ನಮಗೆ ಗೊತ್ತಾಯಿತು ಹೆಂಗಿದ್ರು ಇವಾಗ ನೋಡಿ ಇವಾಗ ಮಾಡೋಕ್ಕಾಗ್ತಾನೆ ಇಲ್ಲ ಕಾಲ ಕೂಡೇ ಬರ್ತಾಯಿಲ್ಲ ಬರ್ಡೇ ಒಳಗಡೆನೇ ಮಾಡಬೇಕಂದ್ರೆ ಆಗ್ತಾಯಿಲ್ಲ ನಮ್ಮ ಮನೇಲಿ ಬ್ಯಾಕ್ ಟು ಬ್ಯಾಕ್ ಈ ಥರ ಪ್ರಾಬ್ಲಮ್ಸ್ ಆಗ್ತಾನೆ ಇತ್ತು ಅವಳಿಗೂ ಹುಷಾರಿರಲಿಲ್ಲ ಏನೂ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಾವು ಸಿಂಪಲಾಗಿ ಇಲ್ಲೇ ಮನೇಲಿ ಏನೇನು ಮಾಡಬೇಕಿತ್ತು ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಆಮೇಲೆ ಒಂದಿನ ಒಳ್ಳೆ ಟೈಮ್ ನೋಡಿಕೊಂಡು ಮತ್ತೆ ನಾರೇ ತಟ್ಟಿ ಮಾಡೋಣ ಅಂದ್ಕೊಂಡಿದ್ದೀವಿ ನನಗೆ 9 ವರ್ಷ ಮಾಡೋಕ್ಕೆ ಇಷ್ಟ ಎಲ್ಲ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಸೊ ನೋಡೋಣ ಹೆಂಗಾಗುತ್ತೆ ಏನು ಅಂತ ಇನ್ನು ಅಯ್ಯ ನನ್ನ ಕರ್ಕೊಂಡೋಗಿ ನನ್ನ ತಂಗಿ ಕೂರಿಸ್ಕೊಂಡು ವೀಡಿಯೋಸ್ ಎಲ್ಲ ಮಾಡ್ತಿದ್ದಾಳೆ ಹೇಳ್ದಂಗೆಲ್ಲ ಎಲ್ಲ ಫೋಸ್ ಕೊಡ್ತಾ ಇದ್ದಾಳೆ ಬಂದು ಸೆರಗು ಸಿಗಿಸ್ಕೊಳ್ಳೋದು ಮಾಡೋದು ಎಲ್ಲ ಸಿರಿ ಮಾತು ಅವಾಗವಾಗ ಕೇಳ್ತಾಳೆ ಈ ಥರ ಎಲ್ಲ ಹೋಗಿ ವೀಡಿಯೋಸ್ ಎಲ್ಲ ಶೂಟ್ ಫೋಸ್ ಎಲ್ಲ ಕೊಟ್ಟು ಚಂದ ವೀಡಿಯೋಸ್ ಎಲ್ಲ ತೊಗೊಂಡ್ಲು ಇನ್ನು ಕಿರಣ್ ಕೂಡ ಸೀರಿಯಲ್ ಯಾನ ನೋಡ್ಬೇಕಂತ ತುಂಬ ಇಷ್ಟ ಇತ್ತು ಅಂದರೆ ಯಾನ ಫಸ್ಟ್ ಟೈಮ್ ನಾವು ಸೀರೆ ಎಲ್ಲ ಉಡಿಸ್ತಾ ಇರೋದಲ್ವಾ ಸೊ ಹಾಗಾಗಿ ಬಟ್ ಅವ್ರದ್ದು ಆಫೀಸ್ ಇತ್ತು 11 ಗಂಟೆಗೇನೋ ಮೀಟಿಂಗ್ ಇತ್ತು ಬಂದರೂ ನೋಡೋಕ್ಕಾಗಿಲ್ಲ ಜಸ್ಟ್ ಸೀರೆ ಎಲ್ಲ ಕೊಟ್ಟು ಅಲ್ಲಿವರೆಗೂ ವೆಯ್ಟ್ ಮಾಡಿದ್ರು ಆಮೇಲೆ ಎಲ್ಲ ನಂಗೆ ಟೈಮ್ ಆಯಿತು ಅಂದ್ಬಿಟ್ಟು ಹಂಗೆ ಅರ್ಧಕ್ಕೇ ಹೊರ್ಟೋಗ್ಬಿಟ್ರು ಇನ್ನು ಅವ್ರಿಗೆ ಫೋಟೋಸ್ ವೀಡಿಯೋಸ್ ಎಲ್ಲ ಕಳಿಸಿದ್ದಾಯಿತು ಸ್ವಲ್ಪ ಬೇಜಾರಾಯಿತು ಬಟ್ ಎಲ್ಲ ಅರ್ಜೆಂಟಲ್ಲಿ ಆಗಿದ್ದಲ್ಲ ಸೊ ಹಾಗಾಗಿ ಯಾನಾಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸೀರೆ ಕಲರ್ ಎಲ್ಲ ತುಂಬ ನಾವು ಆ್ಯಕ್ಚುಲಿ ಅನ್ಕೊತಿದ್ದೆ ಈ ಥರ ಸಾಫ್ಟ್ ಆಗಿದ್ದರೆ ಅವಳಿಗೂ ಕೂಡ ಆರಾಮಾಗಿ ಜಾಸ್ತಿ ಹೊತ್ತು ಕ್ಯಾರಿ ಮಾಡ್ಬೋದು ಅಂದ್ಬಿಟ್ಟು ಸೊ ನಾರಿ ತಟ್ಟಿಗೆ ಬೇರೆ ಥರ ಏನಾದರೂ ಗ್ರೀನಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಗ್ರೀನ್ ಅಥವಾ ಎಲ್ಲೋ ಆ ಥರದ್ರಲ್ಲಿ ಇದೇ ಒಂದು ಸಾಫ್ಟ್ ಮಟೀರಿಯಲ್ ಮೈಸೂರು ಸಿಲ್ಕ್ ಸ್ಯಾರಿ ಅಮ್ಮ ಕಡೆಯಿಂದ ಕೊಡಿಸ್ಬೇಕಲ್ವ ಸೊ ಹಾಗಾಗಿ ಅಮ್ಮ ನೋಡೋಣ ಅಂತ ಹೇಳಿದ್ದಾರೆ ಅದು ನೋಡ್ಬೇಕಿನ್ನ ಆದಷ್ಟು ಬೇಗ ಕಾಲ ಕೂಡ್ ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ ನೋಡೋಣ ಏನದು ನಾರಿ ತಟ್ಟಿ ಯಾವ ಥರ ಆಗುತ್ತೆ ಏನು ಅಂತ ಸದ್ಯಕ್ಕೆ ಈ ಥರ ಸಿಂಪಲ್ ಆಗಿ ಮಾಡೋದು ಸೊ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಇನ್ನು ನಮ್ಮ ಚಿಕ್ಕ ಪುಟಾಣಿ ಕೃಷ್ಣಗೆ ಕಿವಿ ಚುಚ್ಚೋ ಶಾಸ್ತ್ರ ಕೂಡ ಇದೆ ಸೊ ಹಾಗಾಗಿ ಅವನಿಗೂ ಕೂಡ ಎಣ್ಣೆ ಮಸಾಜ್ ಎಲ್ಲ ಮಾಡಿ ರೆಡಿ ಮಾಡಿದ್ದಾಯಿತು ಇನ್ನು ಮನೆಯಲ್ಲಿ ಕೂಡ ಟೈಮ್ ಆಗೋಕ್ಕೆ ಮುಂಚೆನೇ ನಮ್ಮ ತಮ್ಮ ಸೋದರ ಮಾಮ ಕಡೆಯಿಂದ ಕಿವಿ ಟಚ್ ಮಾಡಿಸಿ ಆಮೇಲೆ ಹೋಗಿ ಕಿವಿ ಚುಚ್ಕೊಂಬರ್ಬೇಕು ಆ್ಯಕ್ಚುಲಿ ನಮ್ಮ ಮನೆಗೆ ಬಂದು ಚುಸ್ತಾರೆ ಅಂತ ಅಂದ್ಕೊಂಡ್ವಿ ಬಟ್ ಅವರು ಮನೆಗೆ ಬರೋಲ್ಲ ಇಲ್ಲೇ ಬನ್ನಿ ಅಂತ ಹೇಳಿದ್ರು ನಾವು ಹಾಗಾಗಿ ಇಲ್ಲೇ ಎಲ್ಲ ಏನೇನಿತ್ತು ಟೈಮ್ ಕರೆಕ್ಟ್ ಟೈಮ್ಗೆ ಮುಗಿಸ್ಕೊಂಡು ಅಲ್ಲಿದ್ದ ಮತ್ತೆ ಕ್ಯಾಬ್ ಬುಕ್ ಮಾಡ್ಕೊಂಡು ಅಲ್ಲಿಗೆ ಹೋದ್ವಿ ಸೇಮ್ ನಮ್ಮ ಯಾನಾಗ ಏನು ಚುಚ್ಚಿತ್ತು ಸೇಮ್ ಅದೇ ಥರ ನಾವು ಮುರ ಅಂತ ಹೇಳ್ತೀವಿ ಇದಕ್ಕೆ ಸೊ ಕಾರ್ಯಕ್ರಮ ತಗ ಈ ಕಡೆ ಕಿವಿಗೆ ಒಂದು ಮುಟ್ಸು ಖಾರ ಐತಾನೆ ಅಲ್ಲಿ ಕತ್ರಿ ಐತಿ ಇಲ್ಲಿಂದ ಕಟ್ಕೊಂಡು ಅಲ್ಲಿ ಕಾಣುತ್ತಾ ಇವು ಟಚ್ ಮಾಡಿ ಫಸ್ಟ್ ಮಂಜು ಅದರಲ್ಲಿ ಟಚ್ ಇಷ್ಟು ಒದ್ದಾಡ್ತಾನ ಹೆಂಗಪ್ಪ ಚುಚ್ಚೋದು ಅಯ್ಯೋ ಈಗ ಏನು ಮಾಡ್ತಾರೆ ತಮ್ಮಗೆ ನೀನು ಚುಚ್ಚಿದಾರಲ್ಲ ಹಂಗೇನಾ ಏನೋ ಇದು ತರಿಸಿದಾಳೆ ಪಾಪುಗೆ ಇವಾಗ ಕಿವಿ ಚುಚ್ಚಕ್ಕೆ ಹೋಗ್ಬೇಕಲ್ಲ ಇದೇನೋ ಅನಸ್ತೇಷಿಯಾ ಅಂತ ಕೊಡ್ಬೋದಾ
ಯಾವ ಡಾಕ್ಟ್ರು? ನಮ್ಮ ಕ್ಲೌಡ್9 ಡಾಕ್ಟರ್ ಕೇಳಿದೆ ಈ ತರ ಫೋಟೋ ಕಳಿಸಿ ಹಚ್ಬೋದ ಈ ತರ ಇಯರ್ ಪ್ಯಾರ್ಸಿಂಗ್ ಮಾಡೋದಂತ ಓಕೆ ಅಂತ ಓಕೆ ಅಂತಂದ್ರು. ಅದಕ್ಕೆ ತರಿಸಿದೆ. ಇವ್ರು ಚುಚ್ಚಕ್ಕಿನ ಮುಂಚೆ 10 ನಿಮಿಷಕ್ಕೆ ಮುಂಚೆ ಇದು ಹಚ್ಚಿದ್ರೆ ಆಯ್ತು. 10 ನಿಮಿಷಕ್ಕೆ ಮುಂಚೆ ಇದು ಹಚ್ಬೇಕಾ? ವರ್ಕ್ ಆಗುತ್ತೆ ಎಲ್ಲ ನೋಡ್ಬೇಕು. ಯಪ್ಪ ಇದೇನೋ ನನಗೆ ಗೊತ್ತಿಲ್ಲ, ಇದೆ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು ಕೂಡ. ಮಕ್ಳಿಗೆ ಈ ಥರ ಹಚ್ತಾರೋ ಏನೋ ಅಂತ ಗೊತ್ತಿಲ್ಲ. ನೋಡೋಣ. ಕಿವಿಗೆ ಓಲೆ ಬರುತ್ತೆ, ಗುಂಡು ಸೆಲ ಆಯ್ತು. ಇನ್ನು ಎಷ್ಟು 11:30 ಆಗೇ ಹೋಗ್ಬಿಡ್ತು. ನೋಡ್ಬೇಕು ಇದೆಲ್ಲ ತಗೊಂಡು. ಏನ್ ಮಾಡಾತಿ? ಹುಗ್ಗಿ ಹುಗ್ಗಿವಾ ತುಪ್ಪ ಹಾಕಂತೆಲ್ಲ ಮಾಡ್ತಿರ್ತದೆ. ಹುಗ್ಗಿ ಗೋಧಿಯಿಂದ ಮಾಡೋದಲ್ಲ ಅದು, ಗೋಧಿ ಹುಗ್ಗಿ. ಇಲ್ಲಿ ಬೇಳೆ, ಇಲ್ಲಿ ಗೋಧಿ ಹುಗ್ಗಿ, ಫ್ರೂಟ್, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿರೋದು. ಹಾಕ್ಬೇಕು. ತುಪ್ಪದ ಒಗ್ಗರಣೆ ಕೊಟ್ರೆ ಹುಗ್ಗಿ ರೆಡಿ ಆಗ್ತೈತೆ. ಇಲ್ಲಿ ಅನ್ನಕ್ಕಿದೆ. ಇನ್ನು ನುಗ್ಗೆಕಾಯಿ ಇತ್ತು, ಇದು ಕಟ್ ಮಾಡ್ತಾ ಇತ್ತು. ನುಗ್ಗೆಕಾಯಿ ಸಾಂಬಾರು, ಅನ್ನ, ಹುಗ್ಗಿ. ತಿರುಗುಂಡ. ಮೊಬೈಲ್ ಇಟ್ಕೋಬೇಕಂತ ನೋಡುವ. ಅಯ್ಯೋ ಆಗೋಸ್ತೈತೆ, ನಿದ್ದೆ ಬರ್ತೈತೆ. ಟಿವಿ ಚುಚ್ಸೋದು ಆ್ಯಕ್ಚುಲಿ ಬೆಳಗ್ಗೆ ಹೋಗ್ಬೇಕಿತ್ತು 11:30 12 ಒಳಗಡೆ. ಬಟ್ ಅವರಿಲ್ಲ, ಸಾಯಂಕಾಲ ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಈ ಒಂದು ರೌಂಡ್ ಮಲ್ಕೊಂಡು ಎದ್ದು ಊಟ ಮಾಡಿ ಹೋಗೋದು. ಸೊ ಅನ್ನ ಮತ್ತು ನುಗ್ಗೆಕಾಯಿ ಸಾಂಬಾರು. ನನಗೆ ಪಾರ್ಸಲ್ ಕಳ್ಸೋಣ ಅಂತ. ಇದರಲ್ಲಿ ಹುಗ್ಗಿ, ಇದರಲ್ಲಿ ಅನ್ನ, ಇದರಲ್ಲಿ ಸಾಂಬಾರು. ನಮ್ಮಮ್ಮಿಗೆ ಜುಟ್ಟು ಕಟ್ಟದಂಗೆ ಕಟ್ಟಿಬಿಟ್ಟವ್ರೆ. ಅವರ ಸೇಫ್ಟಿಗೆ ಸಾಂಬಾರು ಮತ್ತು ಸೊಂಡಿಗೆ ಹಾಕ್ತಾ ಇದ್ದಾರೆ. ಇಷ್ಟಿದಾವೆ ಸದ್ಯಕ್ಕೆ, ಸಾಕು. ಅವನಿಗೆಲ್ಲ ಮಿಕ್ಸ್ ಮಾಡಿ ಹಾಕ್ತೇನೆ. ಸೊ ಕಿರಣ್ಗೆ ಇವಾಗ ಊಟ ಕೊಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಇನ್ನೇನು ಕೆಳಗಡೆ ಬಂದಿರ್ತಾರೆ, ಇನ್ನೊಂದು ನಿಮಿಷ ತೋರಿಸ್ತಾ ಇದೆ ಅಷ್ಟೇ. ಮಸ್ತ್ ಕಿರಣ್ಗೆ ಇಷ್ಟ ಈ ಥರ ಹೋಳ್ಗಿ, ಸಾರು, ಸಂಡ್ಗಿ, ಹುಗ್ಗಿ ಎಲ್ಲ ಇದ್ದರೆ. ಸೊ ಅದಕ್ಕೆ ಅದು ಕಿವಿ ದಡ್ಡ ಅಂತ ಸ್ವಲ್ಪ ಹೆಚ್ಚಿಲ್ಲ ನೋಡಿ ಮಾಡಕ್ಕೆ ಏಮಂತ ಕೊಡೋದು ಮತ್ತೆ. ಸ್ವಲ್ಪ ತಲೆ ಚುಚ್ಚಿ ಬಿಡ್ತಾರೆ ಖುಷಿಗೆ ಅಂತ. ಸೊ ಅಲ್ಲಿದ್ದ ಬಂದ್ವಿ ಇನ್ನು ಶಾಪ್ಗೆ. ಇಲ್ಲಿ ಎಲ್ಲ ತೊಗೊಂಬಂದಿದ್ವಿ, ಕೊಬ್ಬರಿ ಎಲ್ಲ, ಕಿವಿ ಎಲ್ಲ ಚುಚ್ಚಿಸಾದ್ಮೇಲೆ. ಸೊ ಅದ್ರ ಮಾಮ ಕೊಬ್ಬರಿ ಬಟ್ಲೆಲ್ಲ ಮುರಿಬೇಕು ಅಂತ ಎಲ್ಲ. ಇನ್ನು ಕಿವಿಗೆ ಅದು ಏನೋ ಆಯಿಂಟ್ಮೆಂಟ್ ಇತ್ತಲ್ವ, ನಮ್ಮ ಮಗಕ್ಕೆ ಒಂದು ಆ ಥರ ತೊಗೊಂಬಂದಿದ್ವಿ. ಅದು ನನಗೆ ಫಸ್ಟ್ ಟೈಮ್, ನಾನು ಈ ಥರ ಸಿಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ನನ್ನ ತಂಗಿ ಏನೋ ನೋಡಿ ತೊಗೊಂಬಂದಿದ್ದಾಳೆ. ಅವರ ಯಾವಾಗಲೂ ತೋರಿಸ್ತಾ ಇದ್ಲಲ್ವ, ಆ ಡಾಕ್ಟ್ರ್ ಹತ್ರನೇ ಕೇಳಿದ್ದಾರೆ. ಅವರು ಕೂಡ ಸಜೆಸ್ಟ್ ಮಾಡಿದ್ದಾರೆ ಓಕೆ ಅಂತ. ಸ್ವಲ್ಪ ನಾವು ಹಚ್ಚಿದ್ವಿ, ಅಂದರೆ ಚುಚ್ಚೋಕ್ಕೆ ಒಂದು 10 ನಿಮಿಷ ಮುಂಚೆ ಹಚ್ಚಿದ್ರೆ ಆಮೇಲೆ ಏನು ಫೀಲ್ ಆಗಲ್ಲ ಮಕ್ಕಳಿಗೆ ಅಂತ ಇದ್ದಿದ್ದು. ಆ್ಯಕ್ಚುಲಾಗಿ ನಾವು ಹಂಗೆ ಅಂದ್ಕೊಂಡ್ವಿ. ಬಟ್ ನಾವು ಏನು ಮಿಸ್ಟೇಕ್ ಆಗಿದೆ ಅನ್ನೋ ಗೊತ್ತಿಲ್ಲ. ಅದು ವರ್ಕ್ ಆಗಿದೆಯೋ ಇಲ್ಲ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಅದು ಹಚ್ಚಿ 10 ನಿಮಿಷ ಆದಮೇಲೇನು ಅದು ನಾರ್ಮಲ್ ಆಗಿ ಪಾಪು ಫೀಲ್ ಆಯಿತು. ಅದು ಅಳ್ತಾ ಇದ್ದ ಅವನು. ನನಗೇನು ಅಷ್ಟಾಗಿ ಡಿಫ್ರೆನ್ಸ್ ಅಂತ ಅನಿಸಿಲ್ಲ. ಸೊ ಇನ್ನು ಆಕಾಶ್ ಅವ್ರು ಬಂದಿರಲಿಲ್ಲ. ಸೊ ಹಾಗಾಗಿ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದಿದ್ದು ಆಕಾಶ್ ಅವ್ರಿಗೆ. ಸ್ವಲ್ಪ ವರ್ಕ್ ಇತ್ತು ಅಂತ, ಹಾಗಾಗಿ ಅತ್ತೆ ಅವರು ಬಂದಿದ್ರು. ಅತ್ತೆ ಮತ್ತು ಅವರು ಮೈದ್ನ ಎಲ್ಲರೂ ಬಂದಿದ್ದರು. ಸೊ ಇನ್ನು ಎಲ್ಲ ಮಾರ್ಕ್ ಮಾಡ್ತಾ ಇದ್ವಿ, ಎಲ್ಲಿ ಚುಚ್ಚಬೇಕು ಏನು ಅಂತ ಕರೆಕ್ಟಾಗಿ. ಫಸ್ಟ್ ಪೆನ್ನಿಂದ ಮಾರ್ಕ್ ಮಾಡ್ತಾಯಿದ್ರು. ಸೊ ಆಮೇಲೆ ಚುಚ್ಚಿದ್ದು. ನನಗಿದೆಲ್ಲ ನೋಡ್ತಾ ಇದ್ದರೆ ನಮ್ಮದು ಅದೇ ನೆನಪಾಗ್ತಾ ಇತ್ತು.
ಸೀರಿಯಸ್ಲಿ ನನಗೆ ನಾನೇನು ಅಂದ್ಕೊಂಡಿದ್ದೆ ಅದು ಆಯಿಂಟ್ಮೆಂಟ್ ಹಚ್ಚಿದಾರಲ್ಲ ಅನಸ್ತೇಷಿಯಾ ಕೊಟ್ಟಿರೋದು ಫೀಲ್ ಆಗಲ್ಲ ಅಂತಲೇ ಅಂದ್ಕೊಂಡಿದ್ದು. ಬಟ್ ಅವ್ನು ಅಳ್ತಾ ಇದ್ದಾನೆ. ನಾನು ಕೂಡ ಹಿಂಗೆ ಆಗ್ತಿದ್ಲು ಅವಳದು. ನಾನು 2 ಇಯರ್ಸ್ ಬ್ಯಾಕ್ ಅನ್ಸುತ್ತೆ ಅವಳು 5 ತಿಂಗಳಿದ್ದಾಗ ಕಿವಿ ಚುಚ್ಚಿರೋದು. ಆ ವ್ಲಾಗ್ನ ಕೂಡ ಹಾಕಿದ್ದೀನಿ. ಅಲ್ಲಿ ಅವಳು ಇದೇ ಥರ ಹತ್ತಿದ್ಲು. ನಾನು ವರ್ಕ್ ಆಗಿಲ್ಲ ಅದು ನನಗೇನೋ ಅಷ್ಟಾಗಿ ಓಕೆ ಅನಿಸ್ತು. ಯಾನ ನೋಡ್ಕೊಂಡು ನಿಂತಿದ್ದಾಳೆ ಹೆಂಗೆ ಚುಚ್ತಾ ಇದ್ದಾರಲ್ಲ ತಮ್ಮಗೆ ಅಂತ. ಸೊ ಅವಳಿಗೆ ನಾನು ಚೇಂಜ್ ಮಾಡಿಸ್ಬೇಕು. ಆಲ್ರೆಡಿ ಅವಳಿಗೆ ಚುಚ್ಚಿರೋದಿದೆ ಸೇಮ್ ಅದೇ ಥರನೇ ಮೂರ. ಅದು ನಾವು ತೆಗ್ದುಬಿಟ್ಟು ಸ್ಟಡ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲೇ ಹಾಕ್ಸ್ಬಿಡೋಣ ಅಂತಲೇ ಅಂದ್ಕೊಂಡಿದ್ದೀವಿ. ಬಂದಿದ್ದೀವಲ್ಲ ಹೆಂಗಿದ್ರು ಇಲ್ಲೇ ಇವಳಿಗೂ ಹಾಕ್ಸ್ಬಿಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಕಿರಣ್ ಇರಲಿಲ್ಲ, ಅವ್ರ ಆಫೀಸ್ ವರ್ಕ್ ಇತ್ತು, ಹೋಗಲೇಬೇಕು ನಾನು ಅಂತ ಹೇಳಿದ್ರು. ಸೊ ಹಾಗಾಗಿ ಅವರಿದ್ದಾಗೆ ಇನ್ನೊಂದು ದಿನ ಬಂದುಬಿಟ್ಟು ಮಾಡ್ಸೋಣ ಅಂತ ಅಂದ್ಕೊಂಡ್ವಿ. ಸಿರಿ ಅಂತೂ ಫುಲ್ ಎಮೋಷ್ನಲ್ ಆಗಿ ಅಳ್ತದಾಳೆ. ಅದು ಹೆಂಗಿರುತ್ತೆ ಅಲ್ವಾ, ನೋಡೋಕ್ಕಾಗಲ್ಲ ಮಕ್ಕಳು ಅಷ್ಟು ಜೋರಾಗಿ. ಅದು ಅವಳು ಬೇಜಾರಾಗಿದ್ದೇನೆಂದರೆ ಕಿವಿ ಚುಚ್ಚಿದ ತಕ್ಷಣ ಇವರು ಜೋರಾಗಿ ಅಳ್ತಾ ಇದ್ನಲ್ವಾ, ಈ ಸಿರಿ ಮುಖ ಐ ಕಾಂಟ್ಯಾಕ್ಟ್ ಮಾಡಿ ಸ್ವಲ್ಪ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿದಂತೆ. ಅವಳಿಗೆ ಅವಾಗ ಸ್ವಲ್ಪ ಫೀಲ್ ಆಗಿಬಿಟ್ಟಿದೆ ನನ್ನ ನೋಡಿ ಅಳ್ತಾ ಇದ್ದಾನೆ ಅಂತ. ಸೊ ಎಲ್ಲ ಒಂದು ಸ್ಟೇಜ್ ಇದು ಮಕ್ಕಳದಲ್ಲಿ ಕಿವಿ ಚುಚ್ಚೋ ಶಾಸ್ತ್ರ. ಹಂಗೆ ಮೂಗು, ಆಮೇಲೆ ಹುಡುಗಿರಾಗಿದ್ರೆ ಮುಂದೆ ಎಲ್ಲ ದೊಡ್ಡರ ಮೇಲೆ ಮೂಗು ಚುಚ್ಚೋದು. ಇವಾಗೆಲ್ಲ ಮೂಗು ಚುಚ್ಚೋದೆಲ್ಲ ಹೋಗೇ ಬಿಟ್ಟಿದೆ, ವಿಡಿಯೋ ಅದಿಲ್ವೇ ಇಲ್ಲ. ಬಟ್ ಒಂದೊಂದು ಸ್ಟೇಜಲ್ಲಿ ಒಂದೊಂದು ಇರುತ್ತೆ, ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ಎಲ್ಲದಕ್ಕೂ ಒಂದು ರೀಸನ್ ಇದ್ದೇ ಇರುತ್ತೆ. ಇನ್ನು ಕಿವಿ ಚುಚ್ಚಿದ ಮೇಲೆ ಎಷ್ಟು ಕ್ಯೂಟಾಗಿ ಎಷ್ಟು ಚೆಂದ ಕಾಣ್ತಾ ಇದ್ದ. ಒಂಥರ ಚೆಂದ ಕಾಣಿಸ್ತಾ ಇತ್ತು ಫೇಸು ಕೂಡ. ಒಂದು ಸ್ವಲ್ಪತ್ತಷ್ಟೇ, ಒಂದು ಚುಚ್ಚಿ ಒಂದು 5 ನಿಮಿಷ ಅಷ್ಟೇ ಹತ್ತಿದ್ದು. ಅದಾದಮೇಲೆ ಎಲ್ಲ ನಾರ್ಮಲ್ ಆಗೋಯ್ತು. ಏನೋ ಅವರು ಹೇಳಿದ್ದು ಒಂದೇ ಒಂದು, ಏನೋ ಟಚ್ ಮಾಡಬಾರ್ದು ಜಾಸ್ತಿ, ಏನೋ ಟಚ್ ಮಾಡಿದಷ್ಟು ಅಥವಾ ಕೊಬ್ಬರಿ ಎಣ್ಣೆ ಹಾಕ್ತೀವಲ್ಲ, ಕೊಕೊನಟ್ ಆಯಿಲ್ ಅದು ಹಾಕೋದು, ಅದು ಇದು ಏನಾದರೂ ಮಾಡ್ತಾ ಇದ್ದರೆ ನೀರು ಕುತ್ಕೊಳ್ಳೋದು, ಅವಾಗ ಮಾಡಿದಾಗ ಪಸ್ ಆಗುತ್ತೆ ಅಂತ. ಸೊ ಅದು ಹೆಂಗಿದೆ ಹಂಗೆ ಬಿಟ್ಬಿಟ್ರೆ ಅದು ಏನೂ ಆಗೋದಿಲ್ಲ, ಬೇಗ ಕ್ಯೂರ್ ಆಗಿಬಿಡುತ್ತೆ, ಯಾವುದೇ ಥರ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅಂತ. ಸೊ ನಾನು ಕೂಡ ಯಾನಾಗೆ ಏನೂ ಹಾಕಿರಲಿಲ್ಲ, ಜಸ್ಟ್ ಚುಚ್ಚಿ 5 ನಿಮಿಷಕ್ಕೆ ಅವಳು ಆರಾಮಾಗಿ ಆಟ ಆಡ್ಕೊಂಡಿದ್ಲು. ಅದಾದಮೇಲೆ ಅವಳಿಗೆ ಏನೂ ಟಚ್ ಮಾಡಿರಲಿಲ್ಲ, ಏನು ಆಯಿಂಟ್ಮೆಂಟ್ ಹಾಕಿರಲಿಲ್ಲ, ಏನು ಅರಿಶಿನ ಹಾಕೋದಾಗಲಿ, ಆಯಿಂಟ್ಮೆಂಟ್ ಹಾಕೋದಾಗಲಿ, ಕೊಬ್ಬರಿ ಎಣ್ಣೆ ಏನೂ ಮಾಡಿರಲಿಲ್ಲ. ಟಚ್ಚು ಕೂಡ ತುಂಬ ಕಮ್ಮಿ ಮಾಡ್ತಾ ಇದ್ದಿದ್ದು. ಸೊ ಸ್ನಾನ ಮಾಡಿಸಿದ್ ಕೂಡ ಬಟ್ಟೆ, ಕಾಟನ್ ಬಟ್ಟೆಯಿಂದ ಎಲ್ಲ ನೀಟಾಗಿ ಒರೆಸ್ಬಿಡ್ತಾ ಇದ್ವಿ. ಸೊ ಹಾಗಾಗಿ ಬೇಗ ಕ್ಯೂರ್ ಆಗಿಬಿಡುತ್ತೆ. ಆ್ಯಕ್ಚುಲಿ ನಮಗೆ ಮನೆಯಲ್ಲೇ ಕರೆಸಿ ಮಾಡಿಸ್ಬೇಕಂತ ಇದ್ದಿದ್ದು. ಬಟ್ ನಾವಿಲ್ಲಿರೋ ಏರಿಯಾದಲ್ಲಿ ಮನೆಗೆಲ್ಲ ಬಂದು ಮಾಡೋರು ತುಂಬ ಕಮ್ಮಿ. ಬಟ್ ಆನ್ಲೈನಲ್ಲಿ ಒಂದು ಯಾವುದೋ ವೆಬ್ಸೈಟ್ ಇದೆ, ಅಲ್ಲಿ ನೋಡಿದ್ರೆ ಚುಚ್ತಾರಂತೆ. ಬಟ್ ಏನೋ 3500 ಹಂಗೆ ತೊಗೋತಾರೆ. ಅದಕ್ಕೆ ತುಂಬ ಪ್ರಾಸೆಸ್ ಇದೆ. ನಾವು ಯಾವ ರಿಂಗ್ ತೊಗೊಂಡಿದ್ದೀವಿ ಅದು ಇದು ಎಲ್ಲ ಅಪ್ಲೋಡ್ ಮಾಡಿ ತುಂಬ ಪ್ರಾಸೆಸ್ ಇತ್ತು. ಸರಿ ಬೇಡ ಅಂದ್ಬಿಟ್ಟು ಇಲ್ಲೇ ಬಂದ್ವಿ. ನಾವು ಹಳೆ ಮನೆ ಹತ್ರ ಅಲ್ಲಿದ್ದಿದ್ರೆ ಎಲ್ಲ ಸಿಗ್ತಾಯಿತ್ತು. ನಡ್ಕೊಂಡು ಹೋದ್ರೇ ಎಷ್ಟೊಂದು ಶಾಪ್ಸ್ ಎಲ್ಲ ಕನ್ವೀನಿಯೆಂಟ್ ಇತ್ತು ಅಲ್ಲಿ. ಸೊ ಅಮ್ಮ ಅದೇ ಹೇಳ್ತಿದ್ರು, ಅಲ್ಲೇ ಇದ್ದಿದ್ರೆ ಚೆನ್ನಾಗಿ ಆಗ್ಬಿಡ್ತೈತಿ ಎಲ್ಲ ಅಂತ. ಎಲ್ಲ ಯಾನಾಗೂ ಅಲ್ಲೇ ಮನೆಗೆ ಬಂದು ಚುಚ್ಚಿದ್ರು. ಅಂಕಲ್ ಕರಿತಿದ್ರು, ನಿಂಗೆ ಚುಚ್ಚೋಣ ಇವಾಗ, ನಿಂಗೆ ಚುಚ್ತಾರಂತೆ. ಆಲ್ರೆಡಿ ಉಳ್ಗಿದೆ ನೋಡಿ ಇವಾಗ ಸೇಮ್ ಅದೇ ಥರ ಚುಚ್ತಿದ್ದ. ಇಲ್ಲಿ ನಡ್ಕೊಂಡು ಹೋಗೋಕ್ಕಂತ ಇರೋ ಜಾಗ ಈ ಥರ ಒಂದು ಫುಲ್ಲು ಚೈನ್ ಹಾಕಿ ಲಾಕ್ ಮಾಡಿಬಿಟ್ಟಿದ್ದಾರೆ. ನಡೆಯೋಕ್ಕೆ ಜಾಗನೇ ಇರೋದಿಲ್ಲ, ಮೇನ್ ರೋಡಲ್ಲೇ ನಡಿಬೇಕು. ಲಿಟ್ರಲಿ ಬಸ್ ಅದು ಇದು ಎಲ್ಲ ಹತ್ರನೇ ಬರುತ್ತೆ. ಈ ಥರ ಇರೋದ್ರಿಂದನೇ ಎಷ್ಟೊಂದು ಪ್ರಾಬ್ಲಮ್ ಆಗೋದು, ಆಕ್ಸಿಡೆಂಟ್ ಎಲ್ಲ ಆಗೋದು. ಸೊ ಹಂಗೆ ನೋಡಿದ್ರೆ ಗೌರ್ಮೆಂಟ್ ಒಂದು ರೂಲ್ ಇವಾಗ ಏನು ತೊಗೊಂಡಿದೆ ಅದು ತುಂಬಾ ಒಳ್ಳೇದಂತ ಅನ್ಸುತ್ತೆ. ಹೆಂಗೆ ಅನಿಸ್ತು ಸಿರಿ ಪಾಪ ಕಿವಿ ಚುಚ್ಚಿದ್ದು? ಎಲ್ಲ ಎಷ್ಟು ಕಷ್ಟ ಅನ್ಸುತ್ತೆ ಪಾಪ. ನಮ್ಮ ನಂಬಿ ಬಂದಿರ್ತಾವ, ಚುಚ್ಚಿ ತಕ್ಷಣ ನನ್ನ ಮುಖ ನೋಡಿ ಹಿಂಗೆ ಎಷ್ಟು ಬೇಜಾರೈತೆ. ಅಪ್ಪ ಯಾನ ಚುಚ್ಚಿದ್ದು ಅಷ್ಟೇ, ಇದೇ ಟೈಮ್ಗೆ. ಇನ್ನು ಚಿಕ್ಕವಳಿದ್ಲು ಅವಳು, 5 ತಿಂಗಳಿದ್ಲು, 6 ತಿಂಗಳಿದ್ದಾನಲ್ಲ ಇವಾಗ. ಅವಾಗ ಚುಚ್ಚಿದ್ದು ವ್ಲಾಗ್ ಮಾಡಿದ್ದು. ಅಪ್ಪ ಅವಳು ಹತ್ತಿದ್ದು ನೋಡಿ. ಇವಾಗ ಜಸ್ಟ್ ನೋಡಿದೆ ಆ ವಿಡಿಯೋನ, ಏನೋ ಹತ್ತಿದ್ದು ಚೆನ್ನಾಗಿ ಕಾಣ್ತಾ ಇದೆ. ಆದ್ರೆ ಇವಾಗ ಸೈಲೆಂಟ್ ನಗ ಮೂಡಲಿಲ್ಲ. ಇದು ವರ್ಕ್ ಹಾಕಿಲ್ಲ. ಮನ್ನು ಮನ್ನು ಇಲ್ಲಿ ಇಲ್ಲಿ ಅದಕ್ಕೆ ಸುಟ್ಟು ಬಂದ್ಬಿಡ್ತು. ಏನೋ ಚುಚ್ಚಿದ್ರು, ಮಸ್ತ್ ಚುಚ್ಚಿದ್ರು. ಎಷ್ಟ್ ಚೆನ್ನಾಗಿ ನೀಟಾಗಿ ಪೇಷನ್ಸ್ ಹಿಂಗ ತಿರ್ಸಕತ್ತಾನ, ಕಿವಿ ಎಳೆಯಕತ್ತಿಯಲ್ಲ ಅಂತ ಸಿಟ್ಟು ಮಾಡಿ ಹೆಂಗ್ ಬೈದೆ ಹೇಳು ಪಾಪ. ಸುಮ್ಮನಿದ್ದ ಅಲ್ಲಮ್ಮ.
ಸೊ ಇವತ್ತಿನ ದಿನ ಈ ಥರ ಇತ್ತು, ಒಳ್ಳೆ ದಿನ ಅಂದ್ಬಿಟ್ಟು ಒಟ್ಟಿಗೆ ಇಟ್ಕೊಂಡಿದ್ವಿ. ಮಡ್ಲಕ್ಕೆ ಹಾಕೋದಾಗಲಿ, ಯಾನಾಗಿ ಆರತಿ ಮಾಡೋದಾಗಲಿ, ಮತ್ತು ಪಾಪುಗೆ ಕಿವಿ ಚುಚ್ಚೋದಾಗಲಿ, ಸೊ ಎಲ್ಲ ಒಂದೇ ದಿನ ಎಲ್ಲ ಆಗ್ಬಿಡ್ತು. ಸೊ ಎಲ್ಲ ಚೆನ್ನಾಗಾಯಿತು ದಿನ ಎಲ್ಲ. ಪಾಪು ಕೂಡ ಅಷ್ಟೇ ಹತ್ತಿದ್ದು, ಅದಾದಮೇಲೆ ಆರಾಮಾಗಿ ಆಟ ಆಡ್ಕೊಂಡಿದ್ದ. ಯಾನ ಕೂಡ ಸ್ಯಾರಿ ಹಾಕ್ಕೊಂಡು ತುಂಬ ಚೆಂದ ಕಾಣ್ತಾ ಇದ್ಲು, ಒಂಥರ ಸ್ವಲ್ಪ ಹೈಟ್ ಕಾಣ್ತಾ ಇದ್ಲು ಸೀರೆ ಹಾಕ್ಕೊಂಡು. ಸೊ ನಾರಿದೊಟ್ಟಿ ಯಾವಾಗ ಆಗುತ್ತೆ, ಅವ್ಳಿಗೆ ಯಾವ ಥರ ಕಾಣ್ತಾಳೆ, ನಾನು ಕೂಡ ಕಾಯ್ತಾ ಇದ್ದೀನಿ ಆದಷ್ಟು ಬೇಗ ಒಂದು ಕಾಲ ಕೂಡಿ ಬರಲಿ ಅಂತ. ಸೊ ಅಷ್ಟೇ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.